ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪೊಲೀಸ್ ಸ್ಟೇಷನ್ ಮುಂದೆ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಕಡೂರಿನ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅವರ ಅಳಿಯನ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನೋ ಕಾರಣವನ್ನು ಮುಂದಿಟ್ಟುಕೊಂಡು ಕಡೂರು ಸ್ಟೇಷನ್ ಮುಂದೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡ ಬೆಳ್ಳಿ ಪ್ರಕಾಶ್ ಅವರ ಅಳಿಯನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಇವರು ಮಾಡ್ತಾ ಇರುವಂತ ಆರೋಪ. ರಸ್ತೆಯಲ್ಲಿ ಸೈಡ್ ಬಿಡೋ ವಿಚಾರಕ್ಕೆ ಗಲಾಟೆಯಾಗಿತ್ತು. 5 ಯುವಕರು ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಮುಂದಿಟ್ಟುಕೊಂಡು ಮತ್ತು ಇದು ಕಾಂಗ್ರೆಸ್ನ ನಾಯಕ ಹಲ್ಲೆ ಮಾಡಿರೋದು ಅಂತ ಆರೋಪಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬೆಳ್ಳಿ ಪ್ರಕಾಶ್ ಅವರ ಬೆಂಬಲಿಗರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸಂದೇಶ್ ಬೆಳ್ಳಿ ಪ್ರಕಾಶ್ ಅವರ ಅಳಿಯ, ಅವರ ಮೇಲೆ ಹಲ್ಲೆ ಆಗಿದೆ, ಮಾಡಿರೋದು ಕಾಂಗ್ರೆಸ್ನ ಕಾರ್ಯಕರ್ತರು ಅಂತ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಯಾರು ಸಂಬಂಧಪಟ್ಟ ಯಾರು ಹಲ್ಲೆ ಮಾಡಿದ್ದಾರೆ ಅವರು 5 ಜನ ಅರೆಸ್ಟ್ ಮಾಡಿ ತಾಂಬರೋವರೆಗೂ ನಾನು ಈ ಜಾಗನ ಬಿಟ್ಟು ಕದಲಲ್ಲ. ಕಡೂರು ಶಾಸಕ KS ಆನಂದ್ ಅವರ ಸಂಬಂಧಿ ಗಲಾಟೆ ಮಾಡಿರೋದು ಅಂತ ಬೆಳ್ಳಿ ಪ್ರಕಾಶ್ ಅವರ ಆರೋಪ ಇರೋದು. ಕಡೂರು ಶಾಸಕ ಆನಂದ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಧ್ಯರಾತ್ರಿ ಸ್ಟೇಷನ್ ಮುಂದೆ ಕೂತಿದ್ದಾರೆ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್. ಬೆಂಗಳೂರಿನಿಂದ ಬರ್ತಾ ಇದ್ದಂತ ಬೆಳ್ಳಿ ಪ್ರಕಾಶ್ ಅವರ ಅಳಿಯ ಸಂದೇಶ್ ಅವರ ಮೇಲೆ ಹಲ್ಲೆಯಾಗಿದೆ. ಬೆಂಗಳೂರಿನಿಂದ ವಾಪಸ್ ಆಗುವಾಗ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ. ಕಾಂಗ್ರೆಸ್ ಮುಖಂಡ ಸಂತೋಷ್ ಸೇರಿ 5 ವಿರುದ್ಧ ದೂರು ಕೊಟ್ಟಿದ್ದಾರೆ. ಕಡೂರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಈ ಘಟನೆಯಾಗಿದೆ. 500ಕ್ಕೂ ಹೆಚ್ಚು ಕಾರ್ಯಕರ್ತರ ಜೊತೆ ಬೆಳ್ಳಿ ಪ್ರಕಾಶ್ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆರೋಪಿಗಳನ್ನು ತಕ್ಷಣ ಅರೆಸ್ಟ್ ಮಾಡಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ ಬಂದ್ಬಿಟ್ಟು 324/25 ಅಂಡರ್ ಸೆಕ್ಷನ್ 352, 115 ಸಬ್ ಸೆಕ್ಷನ್ 2, 109, 351 ಸಬ್ ಸೆಕ್ಷನ್ 2 ಮತ್ತು 190 BNS ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಸಂದೇಶ್ ಅಂತಕ್ಕಂಥವರು ನಮಗೆ ದೂರನ್ನು ನೀಡಿದ್ದಾರೆ. ಸುಮಾರು 8:30 9 ಗಂಟೆ ಮಧ್ಯದಲ್ಲಿ ಬಸವೇಶ್ವರ ಸರ್ಕಲ್ ಹತ್ರ ಗಾಡಿಯನ್ನು ಓವರ್ಟೇಕ್ ಮಾಡೋ ವಿಚಾರದಲ್ಲಿ ಗಲಾಟೆಯಾಗಿದೆ, ಹೊಡೆದಿದ್ದಾರೆ ಅವರಿಗೆ ಅಂಥೇಳಿ, ಹಲ್ಲೆ ಮಾಡಿದ್ದಾರೆ ಅಂಥೇಳಿ ಅವರು ಒಂದು ಕಂಪ್ಲೇಂಟ್ ನೀಡ್ತಾರೆ. ಆ ಕಂಪ್ಲೇಂಟ್ ಪ್ರಕಾರ ಸಂತೋಷು ಮತ್ತು ಅವರ ಒಂದು 5 ಜನ, ಇತರ 4 ಜನ ಅಂಥೇಳಿ 5 ಜನದ ಮೇಲೆ ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ಇಲ್ಲಿ FIR ಆಗಿದೆ ಅನ್ನೋದನ್ನು ಅಧಿಕಾರಿಗಳು ಮಾತನಾಡಿದ್ದನ್ನು ಗಮನಿಸಿದ್ವಿ. ಈಗ ಬೆಳ್ಳಿ ಪ್ರಕಾಶ್ ಮತ್ತು ಅವರ ಬೆಂಬಲಿಗರು ಏನು ಬಯಸ್ತಾ ಇರೋದೇನು, ಏನಾಗಬೇಕು ಅಂತ ಕೇಳ್ತಾ ಇದ್ದಾರೆ? ಖಂಡಿತವಾಗ್ಲೂ ಕೂಡ ನಿನ್ನೆ ತಡರಾತ್ರಿ ಅವರು ಬೆಂಗಳೂರಿನಿಂದ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅವರ ಅಳಿಯ ಸಂದೇಶ ಏನಿದ್ದಾರೆ, ಅವರು ಬೆಂಗಳೂರಿನಿಂದ ಕಡೂರು ಪಟ್ಟಣಕ್ಕೆ ಆಗಮಿಸ್ತಾ ಇದ್ರು. ಇದೇ ವೇಳೆ ರಸ್ತೆಯಲ್ಲಿ ಸೈಡ್ ಬಿಡುವ ವಿಚಾರಕ್ಕೆ ಕಡೂರಿನ MLA, ಹಾಲಿ MLA ಆಗಿರುವಂತ ಆನಂದ್ ಅವರ ಸಂಬಂಧಿ ಆಗಿರುವಂತ ಸಂತೋಷ್ ಅವರಿಗೂ ಆಗಿನ ಸಂದೇಶ್ ಅವರಿಗೂ ಕೂಡ ರಸ್ತೆಯಲ್ಲಿ ಓವರ್ಟೇಕ್ ಮಾಡುವ ವಿಚಾರಕ್ಕೆ ಒಂದು ಕಿರಿಕ್ ಆಗಿರುವಂತದ್ದು. ಈ ಕಿರಿಕ್ನಲ್ಲಿ ಬೆಳ್ಳಿ ಪ್ರಕಾಶ್ ಅವರ ಅಳಿಯನಿಗೆ ಸಂದೇಶ್ ಅವರಿಗೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಬಿಜೆಪಿ ಅವರ ಒಂದು ಆರೋಪವಾಗಿರುವಂತದ್ದು. ಇದೇ ಸಂಬಂಧವಾಗಿ ಬೆಳ್ಳಿ ಪ್ರಕಾಶ್ ತಡರಾತ್ರಿ ಸ್ಟೇಷನ್ ಅಲ್ಲೂ ಕೂಡ ಸ್ಟೇಷನ್ ನ ಮುಂಭಾಗದಲ್ಲಿ ಒಂದು ಧರಣಿಯನ್ನು ಕೂಡ ನಡೆಸಿರುವ 500ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರ ನೇತೃತ್ವದಲ್ಲಿ ಒಂದು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಸ್ಥಳಕ್ಕಾಗಮಿಸಿದಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಮಮಟೆ ಅವರು ಕೂಡ ಒಂದು ಭರವಸೆಯನ್ನು ಕೂಡ ಕೊಟ್ಟರು. ಅವರ ವಿರುದ್ಧ FIR ಅನ್ನು ಕೂಡ ದಾಖಲು ಮಾಡಲಾಗಿದೆ, ಅವರನ್ನ ವಶಕ್ಕೆ ಪಡಿತೀವಿ, 5 ಕೂಡ ನಾವು ಕೂಡಲೇ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಟ್ಟರು. ಭರವಸೆಯ ಆಧಾರದ ಮೇಲೆ ಆ ಪ್ರತಿಭಟನೆಯನ್ನು ಕೂಡ ಬೆಳ್ಳಿ ಪ್ರಕಾಶ್ ಅವರು ಪಡೆದಿರುವಂತದ್ದು. ಆದ್ರೆ ಕಡೂರಿನಲ್ಲಿ ಈ ರೀತಿಯ ಪ್ರಕರಣಗಳು ಮೇಲಿಂದ ಮೇಲೆ ನಡೀತಾ ಇರುವಂತದ್ದು. ಸಂತೋಷ್ MLA ಅವರ ಸಂಬಂಧಿ ಆಗಿರುವ ಹಿನ್ನೆಲೆಯಲ್ಲಿ ಈ ರೀತಿಯ ದೌರ್ಜನ್ಯವು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅನ್ನೋದು ಬಿಜೆಪಿಯರ ಒಂದು ಪ್ರಮುಖವಾದಂತಹ ಆರೋಪವಾಗಿರುವಂತದ್ದು. ಹಾಗಾಗಿ ಅವರ ಮೇಲೆ ಒಂದು ಕಠಿಣವಾದಂತ ಕ್ರಮ ಕೈಗೊಳ್ಳಬೇಕು ಅನ್ನೋದು ಒತ್ತಾಯವನ್ನು ಕೂಡ ಮಾಡಿದ್ರು. ಹಾಗಾಗಿ ಸ್ಟೇಷನ್ ನ ಮುಂಭಾಗದಲ್ಲಿ ಕೆಲ ಕಾಲ ಧರಣಿಯನ್ನು ಕೂಡ ನಡೆಸಿದ್ರು. ಆದ್ರೆ ಧರಣಿಯನ್ನ ನಡೆಸ್ತಾ ಇದ್ದಂತ ವೇಳೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಚಿಕ್ಕಮಗಳೂರಿನಿಂದ ಕಡೂರು ಸ್ಟೇಷನ್ಗೆ ಆಗಮಿಸಿ ಅವರಿಗೆ ಮನವೊಲಿಸಿ ಪ್ರತಿಭಟನೆಯನ್ನು ಕೂಡ ವಾಪಸ್ ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆದ್ರು. ತದನಂತರ ಅವರನ್ನ ಬಂಧಿಸುವಂತ ಭರವಸೆ ನೀಡಿದ ಆಧಾರದ ಮೇಲೆ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆದ್ರು. ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.